ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಎಲ್ಲಿ ಹೋಗಿ ತಲುಪುತ್ತೋ ದೇವರಾಣಗೂ ನನಗೆ ಗೊತ್ತಿಲ್ಲ. ಸೊ ನಾನು ಹೇಳ್ತಿರೋದು ಒಳ್ಳೆ ಮಾಹಿತಿನ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ಕೇಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ನನಗಂತೂ ಬೇಜಾರಿಲ್ಲ. ಏನಕ್ಕೆ ಅಂದರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ, ಇದನ್ನಾದರೂ ನೀವು ಕೇಳಿ ತಿಳ್ಕೊಳ್ತೀರ ಅಂತ ನನಗೆ ಬಂದಿರೋ ಮನೋಭಾವನೆ. ಯಾಕೆಂದರೆ ನಾನು ಅಂದ್ಕೊಂಡಿದ್ದು ಇದೇ ಥರ ಒಂದು ಬ್ಲಾಗ್ನ ಮಾಡಬೇಕು, ಎಷ್ಟೋ ಜನಕ್ಕೆ ಇದು ತಲುಪಲಿ ಅಂತ ನಾನು ಈ ಪ್ರೀತಿಯಿಂದ ಈ ವಿಷಯನ ಮಾತಾಡೋಕೆ ಬಂದಿದ್ದೀನಿ. ಸಾಧ್ಯವಾದರೆ ನೋಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಏನಂತ ತಿಳ್ಕೊಬರೋಣ. ವೀಕ್ಷಕ, ನಿಮಗೆಲ್ಲ ಗೊತ್ತಿದೆ, 1973ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಗಂಧದ ಗುಡಿ ಮೂವಿ ಚಿತ್ರೀಕರಣ ತುಂಬ ಅದ್ಭುತವಾಗಿ ಎಲ್ಲರಿಗೂ ಮನವರಿಕೆ ಆಗೋ ಥರ ಆ ಚಿತ್ರಣವನ್ನು ಚಿತ್ರೀಕರಿಸಲಾಗಿತ್ತು. ಹಾಗೆಯೇ ಅವರು ಕಾಡು ಪ್ರಾಣಿಗಳನ್ನ ಯಾವ ಥರ ನೋಡ್ಕೋಬೇಕು, ಹಾಗೆ ಕಾಡನ್ನು ಯಾವ ಥರ ಬೆಳೆಸಬೇಕು ಅನ್ನೋದನ್ನು ಕೂಡ ಅವರು ಅದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನಾವು ತಿಳ್ಕೊಳ್ಳೇಬೇಕು. ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊಬೈಲ್ ಕೊಟ್ಟರೆ ಸಾಕು, ಗೇಮ್ ಆಡ್ಕ ಆರಾಮಾಗಿ ಕೂತ್ಬಿಡ್ತಿದ್ದಾರೆ. ದಯವಿಟ್ಟು ಇದನ್ನು ಎಲ್ಲ ತಾಲೂಕಿನ ಶಿಕ್ಷಣಾಧಿಕಾರಿಗಳು, BEO ಆಗಿರ್ಬೋದು, ಹಾಗೂ ಅರಣ್ಯ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಹಾಗೂ ನಮ್ಮ ಕರ್ನಾಟಕದ ಸರ್ಕಾರದ ಬಗ್ಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ಮಕ್ಕಳುಗಳಿಗೆ ಕಾಡಿನ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಅರಿವು ಮೂಡಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ, ಇಲ್ಲ ಯಾವುದೇ ಸಬ್ಸ್ಕ್ರೈಬ್ಗೋಸ್ಕರ ಮಾಡ್ತಾ ಇಲ್ಲ. ನನಗೇ ಇತ್ತೀಚೆಗೆ ನಾನು ಒಂದು ತಿಂಗಳಿಗೆ 4 ಸಲ 5 ಸಲ ಗಂಧದ ಗುಡಿ ಮೂವಿ ನೋಡ್ತೀನಿ. ಏನಕ್ಕೆ ಅಂದರೆ ಇನ್ನೂ ಅತಿ ಹೆಚ್ಚಾಗಿ ನಾನು ಕಾಡಿನ ಬಗ್ಗೆ ತಿಳ್ಕೋಬೇಕು, ಪ್ರಾಣಿಗಳ ಬಗ್ಗೆ ತಿಳ್ಕೋಬೇಕು. ಈ ವೈಲ್ಡ್ ಲೈಫ್ ಅನಿಮಲ್ ಬಗ್ಗೆ 1972ರಲ್ಲಿ ಯಾವಾಗ ಆ್ಯಕ್ಟ್ ಚೇಂಜ್ ಆಯಿತು, ಸೊ ಹಾಗಾಗಿ ಇವಾಗ ತುಂಬ ಅದ್ಭುತವಾಗಿದೆ. ಬಟ್ ಅದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ SLC ತನಕ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹಾಗೂ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ನಮ್ಮ ತಾಲೂಕಿನ ಅರಣ್ಯ ಅಧಿಕಾರಿಗಳು ವಾರಕ್ಕೆ ಒಂದೊಂದು ಊರಿನವ್ರನ್ನ ಕರ್ಕೋಗಿ ಕಾಡನ್ನು ಪರಿಚಯ ಮಾಡಿಸಿ ಕಾಡು ಮರಗಳ ಬಗ್ಗೆ ತಿಳಿಸ್ಬೇಕು, ಹಾಗೂ ಪ್ರಾಣಿಗಳ ಬಗ್ಗೆ ತಿಳಿಸ್ಬೇಕು. ದಯವಿಟ್ಟು ಈ ಕೆಲಸನ ಮಾಡಿ. ಯಾಕೆಂದರೆ ಯಾರಿಗೂ ಅಷ್ಟು ಈಗ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮೊಬೈಲ್ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದ್ರಿಂದ ಮಕ್ಕಳುಗಳು ಆ ಕಡೆ ಕಾನ್ಸಂಟ್ರೇಷನ್ನೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ವೈಲ್ಡ್ ಲೈಫ್ ಅನಿಮಲ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅಥವಾ ಕಮೆಂಟ್ನಲ್ಲಿ ಏನಾದರೂ ತಿಳಿಸಿ. ಇನ್ನೂ ಬೇಕಂದರೆ ಖಂಡಿತ ಏನಾದರೂ ಹೇಳೋಣ. ಹಾಗಾಗಿ ಈಗ ನಮಗೆ ಅನ್ನಿಸ್ತಾ ಇದೆ, ನಾವೆಲ್ಲಾದರೂ ಹೊರಗಡೆ ಹೋದರೆ ಸಾಕಲ್ಲಪ್ಪ, ಈ ಸಿಟಿ ಜಂಜಾಟದಲ್ಲಿ, ಈ ವೆಹಿಕಲ್ಸ್ಗಳ ಸೌಂಡಲ್ಲಿ ಸಿಟಿಲಿ ಇರೋದೇ ಒಂಥರ ಬೇಜಾರು ಅನಿಸ್ಬಿಟ್ಟೈತೆ. ನಿಜವಾಗ್ಲೂ ಹಳ್ಳಿ ಜೀವನನೇ ತುಂಬ ಚೆನ್ನಾಗಿದೆ. ಹಾಗಾಗಿ ಸಿಟಿ ಜೀವನನೂ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ಆದರೆ ದಿನನಿತ್ಯ ವೆಹಿಕಲ್ಸ್ಗಳ ಸೌಂಡು, ಈ ಹೊಗೆ, ಈ ಆರೆನ್ ಸೌಂಡು ತುಂಬ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಾನು ತುಂಬ ಜನನ ನೋಡ್ತಾ ಇದ್ದೀನಿ, ಎಲ್ಲ ಸಿಟಿಲಿ ಒಂದು 20% ರಜೆ ಸಿಕ್ಕಿದ್ರೆ ಸಾಕು ಎಲ್ಲ ಕಾಡು ಪ್ರದೇಶದಲ್ಲಿ ಇರ್ತಾರೆ, ಇಲ್ಲ ಟ್ರೆಕ್ಕಿಂಗ್ ಪ್ರದೇಶದಲ್ಲಿ ಇರ್ತಾರೆ. ಏನಕ್ಕೆ ಅಂತ ನಾನು ತುಂಬ ಜನನ ಕೇಳಿದ್ದೀನಿ. ಅವ್ರು ಹೇಳೋದಿಷ್ಟೇ, ಸರ್ ನಿಜವಾಗ್ಲೂ ಸಿಟಿ ಜೀವನ ತುಂಬ ಕಷ್ಟ ಅನಿಸ್ತೈತೆ ಸರ್. ಹಳ್ಳಿ ಜೀವನ ಮಾಡಿದ್ರೂ ಪರವಾಗಿಲ್ಲ, ಸಿಟಿಲಿ ಏನು ಹೋಗ್ಬೋದು ಬರ್ಬೋದು, ಏನಾದರೂ ಒಂದು ಶಾಪಿಂಗ್ ಮಾಡ್ಬೋದು, ಆದರೆ ನಿಜವಾದ ಒಂದು ನೆಮ್ಮದಿ ಸಿಗುವಂಥ ಜಾಗನೇ ಈ ಪ್ರಕೃತಿ ಸೌಂದರ್ಯ ಅಂತ. ಸೊ ನನಗೂ ತುಂಬ ಖುಷಿಯಾಗುತ್ತೆ, ಸದ್ಯ ಈಗಲಾದರೂ ಹೇಳ್ತಾ ಇದ್ದಾರಲ್ಲ ಈ ಥರ ಅಂತ. ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಂದು ಮಕ್ಕಳಿಗೂ ಕೂಡ ಕಾಡಿನ ಬಗ್ಗೆ, ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡಿ. ಅದು ಫಸ್ಟು ನಮ್ಮ ಬ್ಯಾಚಲ್ಲಿ ನಾವು ಚಿಕ್ಕವರಿದ್ದಾಗ ಒಂದು ಒಂದು 4ನೇ ತರಗತಿಯಲ್ಲಿ ಒಂದು ಪಾಠ ಇತ್ತು, ವನ ಅಂತ ಒಂದು ಪೊಯಮ್ ಇತ್ತು. ಆ ಪೊಯಮಲ್ಲಿ ನಮ್ಮನ್ನು ಯಾವುದಾದ್ರೂ ಒಂದು ಪ್ಲೇಸಿಗೆ ಕರ್ಕೋಗಿ ಅಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಿದ್ರು. ಆದರೆ ಈ ಕಾಲದಲ್ಲಿ ಏನೂ ಇಲ್ಲ, ಏನಂದ್ರೆ ಏನೂ ತೋರಿಸ್ತಾ ಇಲ್ಲ ಮಕ್ಕಳಿಗೆ. ಅದೇನಾಗಿದೆಯೋ ಏನೋ ದೇವರ ಬಗ್ಗೆ ಗೊತ್ತು. ಹಾಗಾಗಿ ದಯವಿಟ್ಟು ಇದನ್ನು ಮನವರಿಕೆ ಮಾಡ್ಕೊಳ್ಳಿ. ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣನವ್ರದ್ದು ಕೂಡ ಗಂಧದ ಗುಡಿ ಮೂವಿ, ಈ ವೈಲ್ಡ್ ಲೈಫ್ ಬಗ್ಗೆ ಚಿತ್ರೀಕರಣ ಬಂದಿದ್ದು ನೀವೆಲ್ಲ ನೋಡಿದ್ದೀರಾ. ಆವಾಗ ಒಂದು ಬ್ಯಾಚ್ ನಮ್ಮ KNR ತಾಲೂಕಲ್ಲಿ RF ರಶ್ಮಿ ಮೇಡಮ್ ಅವರು ಒಂದು ಸ್ಕೂಲಿನ ಮಕ್ಕಳನ್ನ ಕರೆದು ಫಿಲಮ್ ಥಿಯೇಟ್ರಲ್ಲಿ ಕರ್ಕೋಗಿ ಅವರಿಗೆ ಆ ಫಿಲಮಲ್ಲಿ ಮಾಹಿತಿ ಕೊಡಿಸಿದ್ರು. ಯಾವ ಥರ ಪ್ರಾಣಿಗಳನ್ನ ನೋಡ್ಕೋಬೇಕು, ಕಾಡನ್ನು ಯಾವ ಥರ ಬೆಳೆಸ್ಬೇಕು ಅನ್ನೋದನ್ನು ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಮ್ಮ ರಶ್ಮಿ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಅವರು. ಸೊ ನನಗೆ ತುಂಬ ಖುಷಿಯಾಗುತ್ತೆ. ಆ ಥರ ಮಕ್ಕಳುಗಳನ್ನ ಆ ಥರ ಬೆಳೆಸ್ಬೇಕೇ ಹೊರತು ಮೊಬೈಲ್ ಕೊಟ್ಟು ಕುಣಿಸ್ಬಿಟ್ಟು ಗೇಮ್ ಆಡ್ಸೋದಲ್ಲ. ನಮ್ಮ ಶಿಕ್ಷಣ ಅಧಿಕಾರಿಗಳಿಗೂ ಕೂಡ ಒಂದು ಲೆಟ್ರ್ ಮುಖಾಂತರ ನಾನು ಇದನ್ನು ತಲುಪಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಮಕ್ಕಳುಗಳಿಗೆ ಇದೆಲ್ಲ ಮುಂದಿನ ಜನರೇಷನ್ಗೆ ಬೇಕೇ ಬೇಕು. ಹಾಗಾಗಿ ಎಷ್ಟೋ ಮಕ್ಕಳಿಗೆ ಈ ಆನೆಗಳು ಅಷ್ಟೇ ನೋಡಿರೋಕ್ಕೆ ಸಾಧ್ಯ, ಅಥವಾ ಜಿಂಕೆಗಳು ಅಷ್ಟೇ ನೋಡಿರೋಕ್ಕೆ ಸಾಧ್ಯ. ಸಫಾರಿಲಿ ಹೋಗ್ತೀರಾ,
ಸಿಕ್ತರೆ ಸಿಕ್ತು, ಸಿಗ್ದೋದ್ರಿಲ್ಲ. ಸೊ ಹಾಗಾಗಿ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನೀವು ಕಾಡಲ್ಲೇ ಕರ್ಕೋಗಿ ಮಕ್ಳುಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಮಾತನ್ನು ಕೇಳೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾರು ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿದ್ದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಿಡಿಯೋ ನಾನು ಕೂಡ ಮಾಸ್ತಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲೇ ಬರೋದು, HD ಕೋಟೆಯಲ್ಲಿ. ತುಂಬ ಚೆನ್ನಾಗಿದೆ. ಅಣ್ಣನವರು ಕೂಡ ಫಿಲಮ್ ತೆಗಿಬೇಕಿದ್ರೆ ಅಲ್ಲಿ ಕೈ ಮುಗಿದು ಹೋಗಿದಂತಹ ಒಂದು ಕಾಡಿನ ದೇವತೆ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಆ ವಿಡಿಯೋನು ಕೂಡ ನಿಮಗೆ ನಾನು ತೋರಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.